ಈಗ ನಮ್ಮಲ್ಲಿ ದುಬಾರೆ ಮತ್ತು ನಮ್ಮ ಆರಂಗಿ ಕ್ಯಾಂಪಿಂದ ಪ್ರತಿ ವರ್ಷ 6 ಆನೆ ಹೋಗುತ್ತೆ ದಸರಾಕ್ಕೆ. ಸೊ ಇಲ್ಲಿರೋ ಆನೆಗಳಲ್ಲಿ ನಮ್ಮದು ವಿಜಯ ಮತ್ತು ವಿಕ್ರಮ್ 2 ಆನೆ ಹೋಗ್ತವೆ. ಸೊ ಅವರು ಅಲ್ಲಿಂದ ಮಡಿಕೇರಿ ಮೈಸೂರು ವೈಲ್ಡ್ ಲೈಫ್ DCF ಮತ್ತು ಅವ್ರದ್ದು ವೆಟರರಿ ಡಾಕ್ಟ್ರು ಅವ್ರ ತಂಡ ಬರ್ತಾರೆ. ಬಂದು ಆಲ್ರೆಡಿ ಆನೆಗಳದ್ದು ಇದೆಲ್ಲ ತಗೊಂಡೋಗಿದ್ದಾರೆ. ಮತ್ತು ನಾವು ಈ ಆನೆಗಳಿಗೆ ಸಂಬಂಧಪಟ್ಟಂಗೆ ಇದೆಲ್ಲ ಕೊಟ್ಟಿದ್ದೀವಿ, ಏನು ಅವುಗಳ ಆರೋಗ್ಯದ ಸ್ಥಿತಿಗತಿ. ಸೊ ಅದ್ರ ಮೇಲೆ ಈಗ ಅವರು ಪರಿಶೀಲನೆ ಮಾಡಿ ಕೊನೆಗೆ ಎಷ್ಟು ಆನೆ ಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಅದು ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ನಾವು ಆಮೇಲೆ ಅಷ್ಟಾನೆಯನ್ನು ದಸರಾಗೆ ಕಳಿಸ್ತೇವೆ. ಈಗ ನಾವು ಎಲ್ಲ ಆನೆದು ನಾವು ಕಳಿಸಿದ್ದೀವಿ ಪರ್ಟಿಕ್ಯುಲರ್ಸು. ಜೊತೆಗೆ ಕಳೆದ ವರ್ಷ ಏನು 6 ಆನೆ ಇತ್ತಲ್ಲ, ಅದರಲ್ಲಿ ಇಲ್ಲಿ ವಿಕ್ರಮ, ವಿಜಯ, ಅಲ್ಲಿ ನಮ್ಮದು ಯಾವುದು ಪ್ರಶಾಂತ್ ಇದೆ, ಆಮೇಲೆ ಧನಂಜಯ ಆಗ್ಬೋದು, ಶ್ರೀರಾಮ, ಕಾವೇರಿ, ಈ ಆನೆಗಳೆಲ್ಲ ಹೋಗ್ತವೆ. ಸೊ ಅವ್ರ ತೀರ್ಮಾನ ಆಗುತ್ತೆ. ಈಗ ಅದರಲ್ಲಿ ಯಾವುದಾದ್ರೂ ಆನೆಗೆ ಏಜ್ ಆಗಿದ್ದರೆ ಅಥವಾ ಕಷ್ಟ ಇದ್ದರೆ ಪರಿಸ್ಥಿತಿ, ಅಂಥ ಆನೆಗಳನ್ನ ಬಿಟ್ಟು ಹೊಸದಾಗಿ ನಾವು ಬೇರೆ ಆನೆಗಳನ್ನ ತಯಾರು ಮಾಡಬೇಕಾಗುತ್ತಲ್ಲ, ಆನೆಗಳು ಹೋಗ್ತವೆ. ಈಗ ಅವರು ಒಂದ್ಸರಿ ನೋಡಿ ಹೋಗಿದ್ದಾರೆ, DCFs ಎಲ್ಲ ನೋಡಿ ಇದ್ದಾರೆ. ಈಗ ಆರೋಗ್ಯದ ಸ್ಥಿತಿಗತಿನೂ ವರದಿ ಸಿಕ್ಕಿದೆಯಲ್ಲ, ಈಗ ಯಾವ ಆನೆ ಅಂತೇಳಿ ಅವ್ರು ಪಟ್ಟಿ ಮಾಡಿ ಇಷ್ಟು ಆನೆ ನಮಗೆ ಬೇಕು ಅಂತ ಹೇಳಿದ್ರೆ ನಾವು ಆನೆನ ಅವ್ರು ದಸರಾ ಯಾವುದು ನಿಗದಿತ ಟೈಮ್ ಹೇಳ್ತಾರೆ ಆ ಟೈಮ್ಗೆ ಕಳಿಸ್ತೇವೆ. ಆಗಿತ್ತು ಮಸ್ತ್ ಬಂದು. ಈಗ ನೆಕ್ಸ್ಟ್ ಅದಕ್ಕೆ ಮಸ್ತ್ ಬರೋದು ಯಾವಾಗಿದೆ, ಮತ್ತು ಅದು ಏನು ಆನೆ ಹೆಣ್ಣಾನೆ ಆದರೆ ಅದು ಗರ್ಭಿಣಿ ಇದೆಯಾ, ಮತ್ತು ಅದರದ್ದು ಆರೋಗ್ಯದ ಸ್ಥಿತಿ, ಹೆಲ್ತ್ ಕಂಡೀಷನ್ಸ್ ಏನಾದರೂ ವೀಕ್ ಇತ್ತಾ, ಇಂಥದ್ದೆಲ್ಲ ನೋಡಿ ತೀರ್ಮಾನ ತಗೊಳ್ತಾರೆ. ಯಾವ ಆನೆಗೆ ಸರ್? ನಮಗೆ ಇದೆ ವಿಕ್ರಮ ಅಂತ ಏನು ಆನೆ ಇದೆಯಲ್ಲ, ಅದು ತುಂಬ ಮಸ್ತ್ ಬರುತ್ತೆ. ಸೊ ಆನೆ ಲಾಸ್ಟ್ ಮಸ್ತಲ್ಲೇ ಇತ್ತು, ಈಗ ನಾವು ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಸೊ ಆನೆ ಬಗ್ಗೆ ನಿರ್ಧರಿಸಬೇಕು. ಮತ್ತು ಹೆಣ್ಣಾನೆ ಇತ್ತು ಫೀಮೇಲ್ ವಿಜಯ ಅಂತ, ಅದಕ್ಕೆ ಈಗ ಸ್ವಲ್ಪ ವಯಸ್ಸಾಗಿದೆ. ಅದರದ್ದು ಆರೋಗ್ಯದ ಸ್ಥಿತಿ ನೋಡಿಕೊಂಡು ನಾವು ತೀರ್ಮಾನ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.